ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ವಿಚಾರ ಮತ್ತೊಮ್ಮೆ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ದೆಹಲಿಗೆ ಹೋಗಿ ಬಂದ ನಂತರ ಈಗ ಸಿದ್ದರಾಮಯ್ಯ ಟೀಮ್ ದೆಹಲಿ ಪ್ರಯಾಣವನ್ನು ಕೈಗೊಂಡಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ನಾಯಕತ್ವ ಬದಲಾವಣೆಯಿಂದ ಪಕ್ಷಕ್ಕೆ ಮುಜುಗರವಾಗ್ತಿದೆ, ಪಕ್ಷದೊಳಗೆ ಆಂತರಿಕ ಗೊಂದಲಗಳು ಜಾಸ್ತಿ ಆಗ್ತಿದೆ, ಮತ್ತಷ್ಟು ವಿಳಂಬ ಮಾಡೋದು ಸರಿಯಲ್ಲ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಅಧಿಕಾರ ಪೂರೈಸಬೇಕು ಅಂತ ಹೇಳಿ ವಾದಿಸುವವರೇ ಇಲ್ಲಿ ಇವರು ಕೂಡ ಒಬ್ಬರು. ಸಿಎಂ ಬದಲಾವಣೆ ಗೊಂದಲಕ್ಕೆ ಹೈಕಮಾಂಡ್ ಪರಿಹಾರವನ್ನು ಹುಡುಕಬೇಕು, ಗೊಂದಲ ನಿಲ್ಲಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಹೇಳಿದ್ದೇವೆ. ಸಂಪುಟ ವಿಸ್ತರಣೆಗೆ ಸೂಕ್ತ ಸಮಯದಲ್ಲಿ ಮಾಡಬಹುದು, ಶೀಘ್ರದಲ್ಲಿಯೇ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಬಳಿಕ, ಮಾತುಕತೆಯ ಬಳಿಕ ಈ ರೀತಿಯ ವಿಶ್ವಾಸದ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಆಡಿರುವಂಥದ್ದು. ಈಗಾಗಲೇ ಎಚ್ ಸಿ ಮಹದೇವಪ್ಪ ಅವರು ಕೂಡ ದೆಹಲಿಯನ್ನು ತಲುಪಿರುವಂಥದ್ದು. ಒಬ್ಬರಾದ ಮೇಲೊಬ್ಬರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡ್ತಾ ಇದ್ದಾರೆ. ಕೆ ಸಿ ವೇಣುಗೋಪಾಲು, ರಣದೀಪ್ ಸುರ್ಜೇವಾಲಾ ಅವರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ಇವತ್ತು ವಾಡಿಕೆ ಇದ್ದಾರೆ, ಅದು ಭೇಟಾಗ್ತಾ ಇದ್ವಿ. ಬೆಳಗ್ಗೆ ನೀವು ಹೇಳಿದಂಗೆ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ವಿ. ಈಗ ಅಧ್ಯಕ್ಷರು ಖರೀಜಿ ಅವ್ರನ್ನ ಭೇಟಾಗ್ತೀವಿ. ಇಲ್ಲ, ಅದು ಅವ್ರು ಮಾಡ್ಬೇಕಿರೋದು, ಹೈಕಮಾಂಡ್ ಅವ್ರು ಮಾಡಬೇಕು. ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೀವಿ, ಹೈಕಮಾಂಡು ಅದನ್ನು ಅಂತಿಮವಾಗಿ ಅವ್ರು ನಿರ್ಧಾರ ಮಾಡಬೇಕು. ಯಾವ ರೀತಿ ಇದನ್ನು ಸದ್ಯದ ಪರಿಸ್ಥಿತಿಯನ್ನು ಪರಿಹಾರ ಮಾಡಬೇಕು, ರಾಜ್ಯದಲ್ಲಿ ನಡೀತಿರುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಸೊ ಅದನ್ನೇ ನಾವು ಹೇಳಿದ್ವಿ, ಇಂದು ಕೂಡ ಹೇಳಿದ್ದೀವಿ, ಬೇಗ ಇದು ಇತ್ಯರ್ಥಿ ಆಗಬೇಕು, ಗೊಂದಲ ಸಾರಿ ನಿಲ್ಬೇಕಂತ ಹೇಳಿದ್ದೀವಿ. ಅದನ್ನೇ ಕೂಡ ಇವತ್ತು ಮತ್ತೆ ಅದನ್ನೇ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಬಹುಶಃ ಮಾಡ್ಬೋದು, ಸೂಕ್ತ ಸಮಯದಲ್ಲಿ ಮಾಡ್ಬೋದು ಸಂಪುಟ ವಿಸ್ತರಣೆ ಅಥವಾ